ನಾವು ಒಬ್ಬೊಬ್ಬರು ಒಂದೊಂದು ತಿಂಗಳು ಹುಟ್ಟಿರ್ತೀವಿ, ಒಂದೊಂದು ವಾರ ಹುಟ್ಟಿರ್ತೀವಿ, ಒಂದೊಂದು ದಿನಾಂಕದಲ್ಲಿ ಹುಟ್ಟಿರ್ತೀವಿ. ಯಾವ ತಿಂಗಳು ಹುಟ್ಟಿದವರು, ನೀವು ಯಾವ ತಿಂಗಳು ಹುಟ್ಟಿದ್ದೀರಾ ಅನ್ನೋದ್ರ ಮುಖಾಂತರ ಕೂಡ ನಿಮ್ಮ ಸ್ವಭಾವ ಏನು, ನಿಮ್ಮ ಅದೃಷ್ಟದ ಬಣ್ಣ ಯಾವುದು, ಅದೃಷ್ಟ ದಿನಗಳು, ನಿಮ್ಮ ಅದೃಷ್ಟದ ಸಂಖ್ಯೆಗಳು, ಇದನ್ನೆಲ್ಲ ತಿಳ್ಕೊಬೋದು. ನಿಮ್ಮ ಗುಣಗಳು ಯಾವುದು, ಹೇಗೆ, ಏನು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಿಮಗೆ ಯಾವ ತಿಂಗಳು ಹುಟ್ಟಿದ್ದೀರಾ ನೀವು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಜೊತೆಗೆ ನೀವು ಡಿಸೆಂಬರ್ನಲ್ಲಿ ಹುಟ್ಟಿದರೆ ಈ ವಿಡಿಯೋ ಮೇಲೆ ಕಮೆಂಟ್ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ. ಜೊತೆಗೆ ನೀವು ನಿಮ್ಮ ಅಕ್ಕಪಕ್ಕದ ರಿಲೇಟಿವ್ಸು ಯಾರು ಡಿಸೆಂಬರ್ನಲ್ಲಿ ಹುಟ್ಟಿದಾರೋ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ, ಅವರು ಕೂಡ ತಿಳ್ಕೊಂಡು ಅಭಿಪ್ರಾಯ ಅನಿಸಿಕೆನ ತಿಳ್ಕೊಳ್ಳಿ. ಪ್ರತಿ ತಿಂಗಳು ಹುಟ್ಟೋದವ್ರಿಗೂ ಬೇರೆ ಬೇರೆ ಗುಣಲಕ್ಷಣಗಳು ಇರುತ್ತೆ. ರಾಶಿ, ನಕ್ಷತ್ರ, ವಾರ, ದಿನಾಂಕ ಇದನ್ನು ಆಧರಿಸಿ ನಾವು ಅವರು ಯಾವ ರೀತಿ ಗುಣ ಇದೆ ಅಂತ ಹೇಳ್ಬೋದು. ವ್ಯಕ್ತಿಯಿಂದ ವ್ಯಕ್ತಿಗೆ ಬೇರೆ ಬೇರೆ ಗುಣಗಳು ಇರುತ್ತೆ, ಆದರೆ ಕೆಲವೊಂದು ಸಾಮ್ಯತೆ ಇರುತ್ತೆ, ಇನ್ನು ಕೆಲವೊಂದು ಭಿನ್ನತೆ ಇರುತ್ತೆ. ಆ ರೀತಿ ನೋಡೋದಾದರೆ ಡಿಸೆಂಬರ್ನಲ್ಲಿ ಜನಿಸುವವರು ಯಾವ ರೀತಿ ಇರ್ತಾರೆ ಅಂತ ಹೇಳ್ತೀವಿ. ಈ ತಿಂಗಳಲ್ಲಿ ಜನಿಸೋರು ವಿಶೇಷವಾದ ಗುಣ ಅಂದರೆ ಫನ್ ಲವಿಂಗ್, ಅಡ್ವೆಂಚರಸ್. ಜನ ಅಂದರೆ ಇವ್ರಿಗೆ ಇಷ್ಟ, ಅಂದರೆ ಅವರು ಯಾವಾಗಲೂ ಖುಷಿಯಿಂದ ಇರೋಕ್ಕೆ ಇಷ್ಟಪಡ್ತಾರೆ. ಮತ್ತು ಆರೋಗ್ಯದ ಬಗ್ಗೆ ಇವರು ತುಂಬ ಕಾಳಜಿ ಮಾಡ್ತಾರೆ. ಯಾವುದೇ ಚಿಕ್ಕ ಆರೋಗ್ಯ ಸಮಸ್ಯೆ ಬಂದರೂ ಕೂಡ ತುಂಬ ಟೆನ್ಷನ್ ಮಾಡ್ಕೊಳ್ತಾರೆ. ಅಲ್ಲದೆ ಇವರಿಗೆ ದೈಹಿಕ ಶ್ರಮದ ಕೆಲಸ ಬದಲಿಗೆ ಸ್ಮಾರ್ಟ್ ವರ್ಕ್ ಕಡೆ, ಅಂದರೆ ಹೆಚ್ಚು ಹೊತ್ತು ಕೆಲಸ ಮಾಡೋದು, ಜಾಸ್ತಿ ಹೊತ್ತು ಕೆಲಸ ಮಾಡೋದ್ರ ಬದಲು ಅದನ್ನು ಹೇಗೆ ಬೇಗ ಮುಗಿಸ್ಬೋದು ಅನ್ನೋ ಕಡೆ ಹೆಚ್ಚಿನ ಗಮನವನ್ನು ಕೊಟ್ಟು ಆ ರೀತಿ ಮಾಡೋಕ್ಕೆ ಇಷ್ಟಪಡ್ತಾರೆ. ಅವರಿಗೆ ವಸ್ತುಗಳನ್ನೆಲ್ಲ ಎಲ್ಲೆಲ್ಲಿ ಚೆಲ್ಲಾಪಿಲ್ಲಿಯಾಗಿ ಬಿಸಾಡೋದು ಇಷ್ಟ ಆಗಲ್ಲ. ಯಾವ ವಸ್ತು ಯಾವ ಜಾಗದಲ್ಲಿ ಇರಬೇಕು ಅದೇ ವಸ್ತು ಅದೇ ಜಾಗದಲ್ಲಿ ಇರಬೇಕು ಅಂತ ಇಷ್ಟಪಡ್ತಾರೆ. ಅದನ್ನು ಆಮೇಲೆ ಮಾಡ್ಕೊಳ್ಳೋಣ ಅಂತ ಅನ್ನೋದಿಲ್ಲ. ಯಾವ ವಸ್ತು ಎಲ್ಲಿಡಬೇಕೋ ಅಲ್ಲೇ ಇಡಬೇಕು ಅಂತ ಬಯಸ್ತಾರೆ. ಯಾವುದೇ ಕೆಲಸ ಕಾರ್ಯಗಳನ್ನು ಪ್ರತಿಯೊಂದನ್ನು ಇದೇ ರೀತಿ ನಡಿಬೇಕು ಅಂತ ಬಯಸುವಂಥ ಸ್ವಭಾವದವರು ಇವರು. ಏನಾದರೂ ಗುರಿ ಇಟ್ಕೊಂಡ್ರೆ ಅದನ್ನು ಮುಟ್ಟೋವರೆಗೂ, ಅಂದರೆ ಆ ಗುರಿಯನ್ನು ಸಾಧಿಸೋವರೆಗೂ ಪ್ರಯತ್ನ ಮಾಡ್ತಾನೆ ಇರ್ತಾರೆ. ಅಷ್ಟು ಡೆಡಿಕೇಶನ್ ಇವರಲ್ಲಿ ಇರುತ್ತೆ. ಯಾವಾಗಲೂ ಇವರು ಕನಸುಗಳ ಹಿಂದೆ ಓಡ್ತಾ ಇರ್ತಾರೆ. ಅಂದರೆ ಒಂದು ಕನಸನ್ನು ಇಟ್ಕೊಂಡು ಅಥವಾ ಒಂದು ಗುರಿಯನ್ನು ಇಟ್ಕೊಂಡು ಅದನ್ನು ಸಾಧಿಸೋದಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿಕೊಂಡು ಅದರಲ್ಲೂ ಸ್ಮಾರ್ಟ್ನೆಸ್ ಯೋಚನೆ ಮಾಡ್ತಾರೆ. ಅಂದರೆ ಕಷ್ಟಪಟ್ಟು ಕೆಲಸ ಮಾಡೋ ಬದಲು ಆದಷ್ಟು ಬೇಗ ಹೇಗೆ ಗುರಿಯನ್ನು ತಲುಪೋದು ಅನ್ನೋ ಕಡೆ ಗಮನ ಕೊಡ್ತಾರೆ. ಯಾವಾಗಲೂ ಅದನ್ನು ಬಿಟ್ಟು ಸುಮ್ಮನೆ ಕೂರುವಂಥ ಗುಣ ಇವರಲ್ಲಿ ಇರೋದಿಲ್ಲ. ಇವರ ಕೈಯಲ್ಲಿ ಎಷ್ಟು ದುಡ್ಡು ಕೊಟ್ಟರು ಅದನ್ನು ಇನ್ನೊಬ್ಬರಿಗೆ ಕೊಡ್ತಾರೆ. ಎಷ್ಟು ದುಡ್ಡಿರುತ್ತೋ ಅದನ್ನು ಬೇರೆಯವ್ರಿಗೆ ಕೊಡೋ ಸ್ವಭಾವ ಇವ್ರಿಗಿರುತ್ತೆ. ಅಂದರೆ ಇವರು ದಾನ ಧರ್ಮ ಹೆಚ್ಚು ಮಾಡ್ತಾರೆ. ಬೇರೆಯವ್ರಿಗೆ ದುಡ್ಡು ಕೊಡೋದು ಸಹ ಕಷ್ಟ ಅಂತ ಬಂದವ್ರಿಗೆ ಯಾವುದೇ ಕಾರಣಕ್ಕೂ ಹಾಗೆ ಕಳಿಸಲ್ಲ. ತನ್ನ ಹತ್ರ ಎಷ್ಟಿರುತ್ತೋ ಅಷ್ಟನ್ನು ಕೊಟ್ಟು ಕಳಿಸುವಂಥ ಸ್ವಭಾವ ಇವರು ಏನಾದರೂ ಮಾತಾಡಬೇಕಾದ್ರೆ ಫಿಲ್ಟರ್ ಇಲ್ಲದೆ ಮಾತಾಡ್ತಾರೆ. ಮತ್ತು ಇವರು ಪ್ರಾಮಾಣಿಕವಾಗಿರ್ತಾರೆ. ಯಾರ ಹತ್ರನೂ ಮೋಸ ಮಾಡುವಂಥ ಸ್ವಭಾವ ಇವ್ರಿಗಿರಲ್ಲ. ಮತ್ತು ಇವರು ಜಗಮುಂಡ್ರು, ಅಂದರೆ ಯಾವುದೇ ವಿಷಯವನ್ನು ಅರ್ಥ ಮಾಡ್ಕೊಳ್ದೆ ಡಿಸೈಡ್ ಮಾಡಲ್ಲ. ಮತ್ತು ಯಾವುದನ್ನೋ ಅರ್ಥ ಮಾಡಿಕೊಂಡು ಡಿಸೈಡ್ ಮಾಡಿದ್ಮೇಲೆ ಅದನ್ನು ಬಿಟ್ಟು ಏನೇ ಹೇಳಿದ್ರು ಅದನ್ನು ಇಲ್ಲ ಅಂತ ಒಪ್ಕೊಳ್ಳೋದು. ಹೌದು, ನಾನು ಮಾಡ್ತೀನಿ ಅಂತಲೇ ಹೇಳ್ತಾರೆ. ಮತ್ತು ತನ್ನವ್ರಿಗೆ ಮತ್ತು ತನ್ನ ಸ್ನೇಹಿತರಿಗೆ ಕಷ್ಟ ಅಂತ ಬಂದರೆ, ಅಂದರೆ ತನ್ನವರು ಅಂತ ಯಾರು ಅಂದ್ಕೊಂಡಿರ್ತಾರೋ ಅವರು ಕಷ್ಟ ಅಂತ ಬಂದರೆ ಮೊದಲು ಸಹಾಯ ಮಾಡೋದ್ರಲ್ಲಿ ಮೊದಲಿರ್ತಾರೆ. ಇವ್ರಿಗೆ ಯಾವುದೇ ಸ್ವಾರ್ಥವಿಲ್ಲದೇ ಸ್ನೇಹವನ್ನು ಮಾಡ್ಕೊಳ್ತಾರೆ. ಸಹಾಯ ಅಂತ ಬಂದವ್ರಿಗೆ ಅವರಿಂದ ಏನೇನೋ ನಿರೀಕ್ಷೆ ಮಾಡ್ದೇನೆ ಇವರು ಸಹಾಯ ಮಾಡುವಂಥ ಗುಣ ಇವ್ರಿಗಿರುತ್ತೆ. ಮತ್ತು ಅವ್ರಿಗೆ ಸಹಾಯ ಬೇಕಾದಾಗಲೂ ಕೂಡ ಅವರು ನಾನು ಸಹಾಯ ಮಾಡಿದ್ದೆ ನಿಮಗೆ, ನೀವು ಸಹಾಯ ಈಗ ಮಾಡಬೇಕು, ನೀವು ಹೆಲ್ಪ್ ಮಾಡಿ ಅಂತ ಕೇಳುವಂಥ ಸ್ವಭಾವ ಇವ್ರದ್ದಲ್ಲ. ಇವ್ರು ಏನು ಬೇಕಾದರೂ ಮಾಡ್ತಾರೆ ಅವ್ರಿಗೆ, ಆದರೆ ಅವರಿಂದ ಏನನ್ನೋ ಕೂಡ ಇವರು ನಿರೀಕ್ಷೆಯನ್ನು ಮಾಡೋದಿಲ್ಲ. ಆದ್ದರಿಂದ ಇವರು ಕೆಲವೊಂದು ಸರಿ ದಿಮಾಕಿನ ವ್ಯಕ್ತಿಗಳು ಅಂತ ಅನ್ನಿಸ್ತಾರೆ, ಆದರೆ ಅವರು ಆ ರೀತಿ ಇರೋದಿಲ್ಲ. ಆದರೆ ಕಾಣಿಸ್ಕೊಳ್ಳೋದು ಮಾತ್ರ ಇವರು ದಿಮಾಕಿನ ವ್ಯಕ್ತಿಗಳು ಅಂತ ಅನ್ನಿಸ್ಕೋತಾರೆ. ಯಾಕಂದರೆ ನಾನು ಮಾಡಿದ್ದೆ ಸರಿ, ನಾನು ಅಂದ್ಕೊಂಡಿದ್ದು, ಇವರು ತುಂಬ ಯೋಚನೆ ಮಾಡಿ ಡಿಸೈಡ್ ಮಾಡ್ತಾರೆ, ಆಮೇಲೆ ಅದನ್ನು ಬದಲಾಯಿಸೋದಿಲ್ಲ. ಹಾಗಾಗಿ ಇವರು ದಿಮಾಕಿನ ವ್ಯಕ್ತಿಗಳು, ತುಂಬ ಕೊಬ್ಬು ಜಾಸ್ತಿ ಆ ರೀತಿ ಅನ್ನಿಸ್ಕೋತಾರೆ. ಮತ್ತು ಇವ್ರಿಗೆ ತಾಳ್ಮೆ ಕಡಿಮೆ ಇರುತ್ತೆ, ಯಾವುದನ್ನು ಬೇಗ ಕೋಪ ಮಾಡ್ಕೊಂಡ್ಬಿಡ್ತಾರೆ. ಮತ್ತು ಇವ್ರನ್ನ ಯಾರೂ ರೂಲ್ಸ್ ಹಾಕಿ ಕಟ್ಟಾಕೋಕ್ಕೆ ಸಾಧ್ಯ ಇಲ್ಲ. ಇವರು ಫ್ರೀಯಾಗಿರಬೇಕು, ಯಾರಿಗೂ ಹಿಡಿತಕ್ಕೂ ಸಿಗದೇ ಇರುವಂಥ ಸ್ವಭಾವದವ್ರಾಗಿರ್ತಾರೆ. ಇವ್ರಿಗೆ ಏನು ಅನ್ನಿಸುತ್ತೋ ಅದನ್ನೇ ಮಾಡುವಂಥವ್ರು. ಯಾರು ಹೇಳಿದ್ರೆ ಈ ರೀತಿ ಮಾಡು ಇಲ್ಲ, ಅವರು ಮಾಡಬೇಕು ಅನ್ಸಿದ್ರೆ ಮಾತ್ರ ಮಾಡ್ತಾರೆ, ಇಲ್ಲಾಂದರೆ ತಮಗೇನು ಅನಿಸುತ್ತೋ ಅದನ್ನೇ ಇವರು ಮಾಡ್ತಾರೆ.
ಮತ್ತು ಇವರು ಸ್ನೇಹಕ್ಕೆ ಅಂದರೆ ಫ್ರೆಂಡ್ಶಿಪ್ಗೆ ಫಸ್ಟ್ ಪ್ರಿಫರೆನ್ಸ್ನ ಕೊಡ್ತಾರೆ. ಯಾವುದೇ ಸಮಯದಲ್ಲೂ ಕೂಡ ಯಾವುದೇ ಫ್ರೆಂಡ್ಸ್ಗಳಿಗೆ ಯಾವುದೇ ಹೆಲ್ಪ್ ಬೇಕಾದರೂ ಯಾವುದೇ ಸಮಯದಲ್ಲಾದರೂ ಮಾಡೋದಕ್ಕೆ ಸದಾ ಸಿದ್ಧ ಆಗಿರ್ತಾರೆ. ಯಾವತ್ತೂ ಹಿಂದೆ ನೋಡೋದೇ ಇಲ್ಲ ಇವರು ಅತ್ಯುತ್ತಮ ಪೋಷಕರಾಗಿರ್ತಾರೆ, ಅಂದರೆ ಪೇರೆಂಟ್ಸ್ ಆಗಿರ್ತಾರೆ. ಮಕ್ಕಳಿಗೆ ಸರಿಯಾದ ಗೈಡ್ಲೈನ್ಸ್ನ ಕೊಡೋದಕ್ಕೆ ಫಸ್ಟ್ ಇರ್ತಾರೆ. ಯಾವತ್ತೂ ಇವರು ತಪ್ಪಾದ ಗೈಡ್ಲೈನ್ಸನ್ನು ಕೊಡೋದಿಲ್ಲ. ಫಸ್ಟು ಯಾವುದಕ್ಕೂ ಹೀಗೆ ಮಾಡು ಹಾಗೆ ಮಾಡು ಅಂತ. ಆಮೇಲೆ ಕೆಲವೊಬ್ಬರು ಬೈದು ಹೇಳ್ತಾರೆ, ಆ ರೀತಿ ಇಲ್ಲ. ಯಾವಾಗ ಬೈದು ಹೇಳಬೇಕೋ ಅವಾಗ ಬೈದು ಹೇಳ್ತಾರೆ, ಯಾವಾಗ ನಗ್ನಗ್ತಾ ಹೇಳಬೇಕೋ ಅವಾಗ ನಗ್ನಗ್ತಾ ಹೇಳ್ತಾರೆ. ಆ ರೀತಿ ಇವರು ಯಾವಾಗಲೂ ಖುಷಿಯಾಗಿರಬೇಕು ಅಂತ ಬಯಸ್ತಾರೆ. ಜೊತೆಗೆ ಇವರು ಅಕ್ಕಪಕ್ಕದಲ್ಲಿರೋರು ಕೂಡ ಯಾವಾಗಲೂ ಖುಷಿಯಿಂದ ಇರಬೇಕು ಅವರು ಅಂತ, ಯಾವಾಗಲೂ ಖುಷಿಯಿಂದ ಇರೋ ಥರನೇ ನೋಡ್ಕೊಳ್ಳೋಕೆ ಬಯಸ್ತಾರೆ. ಅವರೇನಾದ್ರು ಅಕಸ್ಮಾತ್ ದುಃಖದಲ್ಲಿದ್ದರೆ ಏನಕ್ಕೆ ಅಂತ ವಿಚಾರಿಸಿ ಅವರಿಗೆ ಯಾವ ರೀತಿ ಸಹಾಯ ಮಾಡಬೇಕಾಗುತ್ತೋ ಆ ರೀತಿ ಸಹಾಯ ಮಾಡ್ತಾರೆ. ಮತ್ತು ಇವರು ಜೊತೆಲಿರೋರು, ಅಕ್ಕಪಕ್ಕದಲ್ಲಿ ಫ್ರೆಂಡ್ಸು, ರಿಲೇಟಿವ್ಸು, ಅವ್ರಿಗೆ ಬೇಕಾದವರು ಯಾರೇ ಇವ್ರ ಹತ್ರ ಯಾವುದಾದ್ರೂ ಸಮಸ್ಯೆ ಹೇಳ್ಕೊಂಡು ಬಂದ್ರೂ ಅದನ್ನು ಸಾಲ್ವ್ ಮಾಡಿಕೊಡ್ತಾರೆ. ಅದನ್ನು ಯಾವ ರೀತಿ ಸಾಲ್ವ್ ಮಾಡ್ಬೋದು, ಯಾವ ರೀತಿ ಯೋಚನೆ ಮಾಡಿಬಿಟ್ಟು ಅದನ್ನು ಯಾವ ರೀತಿ ಸಾಲ್ವ್ ಮಾಡ್ಬೋದು ಅಂತ ಹೇಳಿ ಆ ರೀತಿ ಸಾಲ್ವ್ ಮಾಡೋದಕ್ಕೆ ಸಹಾಯ ಮಾಡ್ತಾರೆ. ಜೊತೆಗೆ ಎಂಥ ದೊಡ್ಡ ಸಮಸ್ಯೆ ಬಂದರೂ ಕೂಡ ಎಲ್ಲರೂ ಇವ್ರ ಹತ್ರನೇ ಹೋಗೋ ರೀತಿ ಇಟ್ಕೊಂಡಿರ್ತಾರೆ. ಯಾಕಂದರೆ ಇವರು ಯಾವಾಗಲೂ ನಗ್ನಗ್ತಾ ಎಲ್ಲರನ್ನೂ ಚೆನ್ನಾಗಿ ನೋಡ್ಕೊಳ್ಳೋದ್ರಿಂದ, ಮತ್ತು ಎಂಥ ಕಷ್ಟದ ಸಮಯ ಆದರೂ ತನ್ನ ಕಷ್ಟನ ಬದಿಗಿಟ್ಟು ಬೇರೆಯವ್ರಿಗೆ ಸಹಾಯ ಮಾಡುವಂಥ ಗುಣ ಇವ್ರಿಗಿರೋದ್ರಿಂದ ಅವರು ಯಾರೇ ಆದ್ರೂ ತಮ್ಮ ಕಷ್ಟ ಬಂದ ತಕ್ಷಣ ಇವ್ರ ಹತ್ರ ಬರೋ ಮನಸ್ಥಿತಿಯನ್ನು ಇವರು ಇಟ್ಕೊಂಡಿರ್ತಾರೆ. ಹಾಗೆ ಇವರು ಕೂಡ ನಾನೇನಾದರೂ ಸಾಧಿಸಬೇಕು ಅನ್ನೋ ಛಲವನ್ನು ಇಟ್ಕೊಂಡು ಜೀವನ ಮಾಡುವಂಥ ಸ್ವಭಾವದವರು. ಇವರು ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಇಟ್ಕೊಂಡಿರ್ತಾರೆ. ಅದನ್ನು ಸಾಧನೆ ಮಾಡುವಂಥ ಗುರಿಯನ್ನು ಇಟ್ಕೊಂಡು ಅದ್ರ ಕಡೆನೇ ಗಮನ ಕೊಟ್ಟು ಹೋಗ್ತಾ ಇರ್ತಾರೆ. ಅವರು ಬೇರೆ ಕಡೆ ಗಮನ ಕೊಡೋದಿಲ್ಲ ಅಷ್ಟಾಗಿ. ಅದೇ ನಾನು ಏನು ಮಾಡಬೇಕು ಅಂತ ಗುರಿ ಇಟ್ಕೊಂಡಿದ್ದೀನೋ ಅದನ್ನು ಮಾಡೇ ತೀರಿಸ್ತೀನಿ ಅಂತ ಅದ್ರ ಕಡೆ ಯಾವ ರೀತಿ ಮಾಡಬೇಕು ಅಂತ ಯೋಚನೆ ಮಾಡ್ಕೊಂಡು ಆ ಕಡೆನೇ ಹೋಗ್ತಾ ಇರ್ತಾರೆ. ಮತ್ತು ಇವರು ಎಷ್ಟೇ ಹಣವಂತರಾದರೂ ಇವರು ಬೇರೆಯವ್ರನ್ನ ಕೀಳಾಗಿ ನೋಡಲ್ಲ. ಅವರು ಎಷ್ಟೇ ಬಡವರಾದರೂ ಫ್ರೆಂಡ್ಸ್ ಆಗಿರ್ಬೋದು, ನನ್ನ ಹತ್ರ ದುಡ್ಡಿದೆ ಅವನ ಹತ್ರ ದುಡ್ಡಿಲ್ಲ ಅಂತ ಕೀಳಾಗಿ ನೋಡೋದು, ಕೀಳಾಗಿ ನಡೆಸ್ಕೊಳ್ಳೋದು ಆ ಥರ ಎಲ್ಲ ಮಾಡೋದಿಲ್ಲ. ಇವರು ಯಾವಾಗಲೂ ಡೌನ್ ಟು ಅರ್ತ್ ಸ್ವಭಾವವನ್ನು ಬೆಳೆಸ್ಕೊಂಡಿರ್ತಾರೆ. ಇನ್ನು ಇವ್ರಿಗೆ ಅದೃಷ್ಟದ ಸಂಖ್ಯೆಗಳು 1 ಮತ್ತು 3. ಅದೃಷ್ಟದ ಬಣ್ಣ ನೀಲಿ, ಹಳದಿ, ಕಂದು, ಕೆಂಪು. ಅದೃಷ್ಟದ ದಿನಗಳು ಭಾನುವಾರ, ಶನಿವಾರ, ಬುಧವಾರ. ಇದಿಷ್ಟು ನೀವು ಡಿಸೆಂಬರ್ನಲ್ಲಿ ಜನಿಸಿರುವವರ ಸ್ವಭಾವಗಳು. ನೀವು ಡಿಸೆಂಬರ್ನಲ್ಲೇ ಜನಿಸಿದರೆ ನೀವು ಈ ವಿಡಿಯೋ ನೋಡಿದ ಮೇಲೆ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ. ಹೌದು ಇದು ನನಗೆ ಹೊಂದುತ್ತೆ, ಇಲ್ಲ ಇದು ಹೊಂದಲ್ಲ ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯ ಮುಖಾಂತರ ತಿಳಿಸಿ. ನಾವು ಮುಂದೆ ಇನ್ನೂ ಒಂದಷ್ಟು ವಿಡಿಯೋ ಮಾಡೋದಕ್ಕೆ ಹೆಚ್ಚಿನ ಅನುಕೂಲ ಆಗುತ್ತೆ. ಅಕಸ್ಮಾತ್ ನಿಮ್ಮ ಸುತ್ತಮುತ್ತಲಿರೋರು ಯಾರು ಡಿಸೆಂಬರ್ನಲ್ಲಿ ಹುಟ್ಟಿರೋರು ಇದ್ದರೆ ಅವ್ರಿಗೂ ಕೂಡ ನೀವು ಈ ವಿಡಿಯೋನ ಶೇರ್ ಮಾಡಿ, ಅವರು ಕೂಡ ನೋಡಲಿ, ಅವರು ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.